नो ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ. ಇವತ್ತು ಮದುವೆಗೆ ಇನ್ನೂ 4 ದಿನ ಇದ್ದಾಗ ಏನೇನೆಲ್ಲ ಕಾರ್ಯಕ್ರಮನ ಮಾಡ್ತಾರೆ ಅನ್ನೋದನ್ನ ಡೀಟೇಲ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತಿನ ದಿನ ಏನೇನೆಲ್ಲ ಆಗುತ್ತೆ, ಏನೇನು ಫಂಕ್ಷನ್ ಇರುತ್ತೆ ಎಲ್ಲವನ್ನು ನಿಮ್ಮ ಜೊತೆ ಡೀಟೇಲ್ ಆಗಿ ಶೇರ್ ಮಾಡ್ತೀನಿ. ಇವಾಗ ನೋಡಿ, ಬೆಳಗ್ಗೆ 6:30 ಗಂಟೆ 6:30ಗೆ ಇವಾಗ ಮನೆ ಮುಂದೆ ಬಂದುಬಿಟ್ಟು ಪೆಂಡಾಲ್ನ ಹಾಕ್ತಾಯಿದ್ರು. ಇದಕ್ಕೆ ನೀವು ಪೆಂಡಾಲ್ ಅಂತಿರೋ ಏನು ಅಂತಿರೋ ನಂಗೆ ಗೊತ್ತಿಲ್ಲ, ಆದರೆ ನಮ್ಮ ಸೈಡ್ ಅಂತೂ ಇದಕ್ಕೆ ಪೆಂಡಾಲ್ ಅಂತಾರೆ. ನೋಡ್ಬೋದು, ಮನೆ ಮುಂದೆ ಈ ಥರ ಪೆಂಡಾಲ್ ಹಾಕಿದ್ದಾರೆ. ಈ ಥರ ಪೆಂಡಾಲದು ಹಾಕಿದಾಗ ಅಲ್ವಾ ಮದುವೆ ಕಳೆ ಬರೋದು. ಇವಾಗ ನಾನು ನಿನ್ನೆ ನೈಟ್ನೇ ಮೆಹಂದಿ ಹಚ್ಕೊಂಡಿದ್ದಿಲ್ಲ, ಅದಕ್ಕೆ ಇವಾಗ ಹಚ್ಕೋತಾ ಇದ್ದೆ. ಇದನ್ನು ನಮ್ಮ ಸಿಸ್ಟರೇ ಹಾಕಿರೋದು, ನಾವು ಬೇರೆ ಎಲ್ಲಿ ಹಾಕ್ಸ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ನಮ್ಮ ತಂಗಿನೇ ಹಾಕಿದ್ಲು, ನನಗೆ ಎಲ್ಲರಿಗೂ ಕೂಡ ಹಾಕಿದ್ಲು ನಿನ್ನೆ ನೈಟ್ನೇ. ಇವತ್ತು ಬಳೆ ಶಾಸ್ತ್ರ ಇರೋದ್ರಿಂದ ಬಳೆ ಹಾಕೊಂಡ್ಮೇಲೆ ಮೆಹಂದಿನ ಹಾಕೊಳ್ಳೋದಕ್ಕೆ ಬರೋದಿಲ್ಲ, ಅದಕ್ಕೋಸ್ಕರ ಇವಾಗ ಹಾಕೊಳ್ತಾ ಇದ್ದೆ. ನೋಡಿ ಹೇಗಾಗಿದೆ ನನ್ನ ಮೆಹಂದಿ ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸಿಂಪಲ್ ಆಗಿ ಹಾಕೊಂಡಿದ್ದೀನಿ, ಜಾಸ್ತಿ ಏನು ಗ್ರ್ಯಾಂಡಾಗಿ ಹಾಕೊಂಡಿಲ್ಲ. ಇವಾಗ ನೋಡಿ, ಬಳೆ ಇಡಿಸೋರು ಕೂಡ ಬಂದಾಯಿತು. ಬಳೆ ಶಾಸ್ತ್ರ ಇರೋದ್ರಿಂದ ನಮ್ಮ ಸೈಡು ಇದೇ ರೀತಿಯಾಗಿ ಬಳೆ ಹಾಕ್ಸೋರನ್ನ ಕರೆಸ್ಬಿಟ್ಟು ಓಣಿಯಲ್ಲಿ ಎಲ್ಲ ಮಂದಿ ಹೆಣ್ಮಕ್ಳಿಗೂ ಕರೆಸ್ಬಿಟ್ಟು ಬಳೆನ ಹಾಕಿಸ್ತಾರೆ. ಇವಾಗ ನಮ್ಮ ಮಮ್ಮಿ ಹಾಕ್ಕೊಂಡಿದ್ದಾಯಿತು. ಇವಾಗ ನಮ್ಮ ಅಣ್ಣನ ಹೆಂಡತಿ ಕೂಡ ಹಾಕೋತಾ ಇದ್ದಾಳೆ ಬಳೆನ. ಎರಡೂರೆ ಭಾಳ ಆಗ್ತಾವ ಇಲ್ಲ, ಎರಡೆರಡು ಹಾಕ್ಬಿಡ್ರಿ ಸುಮ್ಮನೆ, ಇವು ಭಾಳ ಉದ್ದ ಹಾಕ್ಬಿಡ್ತಾವ. ನಾವು ಎರಡೆರಡು ಆ ಕಡೆ ಹೇಳಿ ಈ ಕಡೆ ಹೇಳ. ಹಿಂದಕ್ಕೆ ಸರಿಯೋನಿ. ಮಧ್ಯ ಮಧ್ಯ ಬರ್ತಾವಲ್ಲ. ಇವನು ಊಟ ಮಾಡಿಸ್ಕೊಂಬರ್ತೀನಿ ಸ್ವಲ್ಪ, ನಂದೇನು ನಡೀತೈತೆ, ಆಮೇಲೆ ಹಾಕ್ಸುತ್ತೆ ನಿಂದು ಊಟ. ಬರ್ತಾರೆ ಈಗ ಒಬ್ರು ಬರ್ತಾರೆ. ಇಲ್ಲ ಬೈಂದೊಂದು ಐತಲ್ಲ, ಚುಪ್ ಆಯ್ತು ಮಾಡಿ. ಚಂದದ್ವಾ. ಇಲ್ಲ ಚಂದ ಬೀಚ್ ಇಡಾಕ್ ಬರ್ತಾವಳ. 5 ದಿನ ಹಾಕೋ, ಇಲ್ಲ ಗುಳ್ಳೆ ಆಗ್ಬಿಡ್ತಾವಲ್ಲ, ನಮ್ಗೆಲ್ಲ ಗುಳ್ಳೆ ಆಗ್ಬಿಡ್ತಾವ ಇಲ್ಲೆಲ್ಲ ಕೈಯಾಗೆಲ್ಲ. ಬಳೆ ಶಾಸ್ತ್ರ ಅನ್ನೋದು ಎಲ್ಲ ಮುತ್ತೈದೆಯರಿಗೂ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಹೆಣ್ಣಿನ ಮನೆಯವರೇ ಆಗಲಿ ಗಂಡಿನ ಮನೆಯವರೇ ಆಗಲಿ ಈ ಬಳೆ ಶಾಸ್ತ್ರನ ಮಾಡಿಸ್ತಾರೆ. ಇಬ್ಬರು ಮನೆಯಲ್ಲಿ ಇದನ್ನು ಮಾಡಿಸೋದು ಕಾಮನ್ ಅಂತ ಹೇಳ್ಬೋದು. ಬಳೆ ಶಾಸ್ತ್ರದಲ್ಲಿ ಊರ ಜನಕ್ಕೆ ಅಂತ ಏನಿಲ್ಲ, ಎಷ್ಟು ಜನಕ್ಕಾದರೂ ನಾವು ಬಳೆನ ಇಡಿಸ್ಬಹುದು, ಇಷ್ಟೇ ಜನಕ್ಕಂತ ಏನಿಲ್ಲ. ಈ ಥರ ನಾವು ನಮ್ಮ ಸೈಡು ಹಸಿರು ಬಳೆನ ಹಾಕ್ಸೋದು, ಒಂದೊಂದು ಸೈಡ್ ಕಪ್ಪು ಬಳೆನೂ ಕೂಡ ಹಾಕಿಸ್ತಾರೆ. ನಾವು ಕಪ್ಪು ಬಳೆನ ಹಾಕ್ಸೋದಿಲ್ಲ, ಈ ಥರ ಹಸಿರು ಬಳೆನ ಹಾಕ್ಸೋದು ನಮ್ಮ ಸೈಡೆಲ್ಲ.
ಇವಾಗ ಎಲ್ಲರೂ ಆಲ್ಮೋಸ್ಟ್ ಇಡಿಸ್ಕೊತಿದ್ದಾರೆ. ಬಂದವ್ರಿಗೆಲ್ಲನೂ ಇಡಿಸ್ತಾ ಇದ್ದೀವಿ ನಾವು. ಅವ್ರಿಗಂತಿಲ್ಲ ಇವ್ರಿಗಂತಿಲ್ಲ, ಯಾರು ಬರ್ತಾರೋ ಅವ್ರಿಗೆಲ್ಲ ಕರೆದಿರ್ತೀವಲ್ವ, ಮಂದಿಗೆಲ್ಲ ಕರೆದ್ಬಿಟ್ಟು ಬಳೆನ ಹಾಕಿಸ್ತೀವಿ. 6 ಬಳೆ ಎಲ್ಲರಿಗೂ ಕೊಡ್ತಾರೆ. ಆದರೂ ಮನೆಯವ್ರಿಗೆ ಸ್ವಲ್ಪ ಜಾಸ್ತಿ ಹಾಕಿಸ್ತಾರೆ, ಹೊರಗಿನವ್ರಿಗೆ ಸ್ವಲ್ಪ ಕಮ್ಮಿನೂ ಕೂಡ ಹಾಕಿಸ್ತಾರೆ. ನಮ್ಗೆ ಬೇಕಾದವ್ರಿಗೆ ಸ್ವಲ್ಪ ಜಾಸ್ತಿನೂ ಕೂಡ ಹಾಕಿಸ್ತಾರೆ, ಹಾಗೇನಿಲ್ಲ. ಅಮ್ಮನ ಇಟ್ಕೊಂಡು ಇಟ್ಕೋ, ಕೈ ತುಂಬ ಇಟ್ಕೋ. ಹಸಿರು ಬಳೆ ತೊಗೊಂಬರ್ತಾರ ಅವ್ನ ಮದ್ವೆ ಗಿಡಕ್ಕ. ನೋಡ್ಲೆಂತ ಇಟ್ಕೊಂಡಿದ್ದವ್ರು, ನೋಡ್ಲೆಂತ ಈಗ ನೆಲ್ಕ ಸೈಡ್ ಕೈ ಬಿರ್ಸಾಕ್ಬಿಟ್ಟ ಅನ್ಸುತ್ತಮ್ಮ. ಅದು ನೋಡ ಹಾಕ. ಟೈಟ್ ಆಗೈತೆ ನೋಡೋದು ಈಗ. ಸ್ವಲ್ಪ ಸಣ್ಣ ಇಡ್ರಿ. ಸ್ವಲ್ಪ ಭಾಳ ದೊಡ್ಡ ಆಗಲ್ರಿ ಅವು. ಆ ಬಳಿಕಿನ್ನ ಸ್ವಲ್ಪ ಸಣ್ಣ ತಗೋರಿ. ಬರ್ರಿ ಅತ್ತಿ ಬರ್ರಿ. ಸಂಜೆ ಆತ ಅತ್ತಿ, ಸಂಜೆ ಆತ ತಿರುಗಿನ ಬಿಸಿಲತ್ತಿ ಅಲ್ಲ. ಒಂದು ಡಜನ್ ಹಿಡಿತಾವ ಈಗ ಅಷ್ಟೇ. ಸಾಕು ಸಾಕಾಡು. ಒಂದು ಡಜನ್ ಸಾಕು. ಆ ಕಡೆ ಈಗ ಹಾಕ್ಬಿಡ್ರಿ. ಸಾಕು, ಹಿಡಿಯಲ್ಲಕ್ಕೆ ಕೈ. ಇವಾಗ ಅಮ್ಮಗೂ ಕೂಡ ಬಳೆನ ಇಡಿಸ್ತಾ ಇದ್ರು. ನೋಡ್ಬೋದು ಅವಳು ಖುಷಿ ಎಷ್ಟಿದೆ ಅಂತ. ಮಲಗಿದ್ಲು, ಬಳೆ ಇಡಿಸ್ತಿದ್ದಾರೆ ಅನ್ನೋಷ್ಟಕ್ಕೆ ಎದ್ಬಿಟ್ಲು. ಆ ಥರ ಎದ್ಬಿಟ್ಟು ಇವಾಗ ಅವಳಿಗೂ ಕೂಡ ಬಳೆ ಇಡಿಸ್ತಾ ಇದ್ದಾರೆ. ನಮ್ಮ ಅತ್ತಿ ಅವರೆಲ್ಲರೂ ಕೂಡ ಬಂದಿದ್ದರು. ನೋಡಿದ್ರಲ್ವ ಯಾವ ರೀತಿಯಾಗಿ ನಾವು ಟೈಮ್ ಪಾಸ್ ಮಾಡ್ತಾ ಮತ್ತು ಅತ್ತಿದವ್ರಿಗೆಲ್ಲ ಕಾಲು ಎಳಿತಾ ಯಾವ ರೀತಿಯಾಗಿ ಬಳೆ ಇಡಿಸ್ತಿದ್ವಿ ಅಂತ. ನಮ್ಮ ಅಣ್ಣ ಅದು ಕಾಲು ಎಳಿತಾ ಇದ್ದಿದ್ದು ನಮ್ಮ ಅತ್ತೆಗೆ. ಅಂದರೆ ನಮ್ಮ ಅಣ್ಣನ ತಂಗಿ ಆಗಬೇಕು ಅವರು. ಅಮ್ಮಗೂ ಕೂಡ ಬಳೆನ ಸೆಲೆಕ್ಟ್ ಮಾಡಿ ಚಿಕ್ಕದೇ ಇಡಿಸ್ದೆ, ಆದಷ್ಟು ದೊಡ್ಡದೇನು ಇಡಿಸಿಲ್ಲ ಅವಳಿಗೆ. ಬಿಚ್ಚಿಡೋ ಹಾಗೆ ಹಾಕಿಸಿದೆ. ಅಷ್ಟೊಂದು ದೊಡ್ಡದು ಇಲ್ಲ, ಅಷ್ಟೊಂದು ಚಿಕ್ಕದು ಇಲ್ಲ, ಆ ಥರನೇ ಹಾಕಿಸಿದ್ದು.
ನಮ್ಮ ಮುತ್ತುವಣ್ಣ ಚಾ ಕುಡಿಯಂಗ ಐತಿ. ಚಾ ಬಾಟ ಮಾಡಿ ಚಾ ಮಾಡಿಸ್ಬಿಟ್ಟ ನೋಡು. ಹಾ ಹತ್ತಿದ್ರ ಮ್ಯಾಗ ಹಾಕಿ ಚಾ ಮಾಡಿಸಿ ಯಾವಾಗಾದ್ರೂ ಹಾಕ್ತಾವ ಬಂದಾಗ ಮ್ಯಾಕ್ ಈಗ ಭಾಳ ಬರೋದಿಲ್ಲ. ಸಂಜೆತ್ತು ಅಲ್ಲೆಲ್ಲ ಬರ್ತಿದ್ದೆ. ಈಗ ನೀವು ಐಸ್ ಕ್ರೀಮ್ ತಿಂತಿನ ಮಾಡ್ಕೊಂಡಿನಿ ಸುಮ್ಕೊಂಡು. ಬಾ ಇಲ್ಲ ಆರಿಸ್ ಕುಡಿಸ್ತೀನಿ. ಏಯ್ ಕಾಜಪ್ಪ ಇರ್ತಾವ ಅಲ್ಲೇ ಕುಂದ್ರ ಅಜ್ಜಿ ಮಗ್ಲಿ ಕುಂತ ಬಿಚ್ಕೊಂಬಂದಿ ಅಲ್ಲೇ ಬಳಿ. ಹಾಕು ಅದು ಬೇರೆ ಎಂಬ್ರಾಯ್ಡ್ರಿ ಹಾಕು. 7,500 ಕೊಟ್ಟು ಒಂದು ಜಂಪರ್ ತಯಾರಾಗಬೇಕಾದ್ರೆ ಹ್ಞೂ